ನಿಮ್ಮ ಅಪ್ಪನ ದೊಡ್ಡಲ್ ಶೋಕಿ. Hey guys, welcome back to my channel Spurti Vlogs. So guys, ಇವತ್ತು vlog ಅಲ್ಲ, this is a video, haul video. It is ಸಖತ್ damn difficult to sit straight and do video. ಸೊ ಅದಕ್ಕೆ ಚಕಮಕಲು ಆರಾಮಾಗಿ ಕೂತ್ಕೊಂಡು ವಿಡಿಯೋ ಮಾಡಬೇಕು ಅಂತ ನನಗೆ ಇಷ್ಟ. ಅದು ಹಾಲ್ ವಿಡಿಯೋಸ್ ಆರ್ ಸಮಥಿಂಗ್ ಲೈಕ್ ಸಿಟ್ಟಿಂಗ್ ವಿಡಿಯೋಸ್ ವಿಲ್ ಬಿ ರೆಕಾರ್ಡೆಡ್ ಲೈಕ್ ದಿಸ್. ಸೊ ಇವಾಗ ನಾನು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಓಕೆ, ಫಸ್ಟ್ ಲೆಟ್ ಮಿ ಶೋ ಯು ಪೀಪಲ್ ಸಮ್ ಸ್ಮಾಲ್ ಥಿಂಗ್ಸ್. ಅದಾದಮೇಲೆ ದೊಡ್ಡ ಥಿಂಗ್ಸ್ ಹೋಗೋಣ. ಸೊ ಪರ್ಫ್ಯೂಮ್ಸ್ ತೊಗೊಂಡಿದ್ದೀನಿ, ಜಸ್ಟ್ ಒಂದು 4 ಪರ್ಫ್ಯೂಮ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ನಾನು ಸದ್ಯಕ್ಕೆ ಶಾಪ್ ಮಾಡಿರೋದು. ನಾನು ನೆಕ್ಸ್ಟ್ ಪ್ಯಾರಿಸ್ಗೆ ಹೋಗ್ತೀನಿ. ಸೊ ಪ್ಯಾರಿಸಲ್ಲಿ ಕೂಡ ಒಂದು ಸ್ವಲ್ಪ ಜಾಸ್ತಿ ಶಾಪ್ ಮಾಡೋದಿದೆ. ಸೊ ಅದನ್ನು ಜಸ್ಟ್ ಹಂಗೆ ವ್ಲಾಗ್ಸಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಸೊ ನೀವು ಮಿಸ್ ಮಾಡ್ಕೊಬೇಡಿ, ಆ ವ್ಲಾಗ್ಸ್ನ ನೋಡಿ. ಇವಾಗ ನನಗೆ ಟೈಮ್ ಇದೆ ಮತ್ತು ಐ ವಾಂಟ್ ಟು ಡೂ ಅ ವಿಡಿಯೋ ಅಂತ ಅಂದ್ಬಿಟ್ಟು ಐ ಆಮ್ ಡೂಯಿಂಗ್ ದಿಸ್. ಬಟ್ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಅದನ್ನೆಲ್ಲ ನೀವು ನನ್ನ ರೆಗ್ಯುಲರ್ ವ್ಲಾಗ್ಸಲ್ಲಿ ನಾನು ಶಾಪ್ ಮಾಡುವಾಗ ನೋಡ್ಬೋದು. ಎಲ್ಲರಿಗೂ ಗೊತ್ತಿರೋಂಗೆ ಫ್ರಾನ್ಸಲ್ಲಿ ಪರ್ಫ್ಯೂಮ್ಸ್ ಎಲ್ಲ ಸಖತ್ ಫೇಮಸ್, ಸಖತ್ ಚೆನ್ನಾಗಿರೋ ಬ್ರ್ಯಾಂಡ್ಸ್ ಎಲ್ಲ ಸಿಗುತ್ತೆ. ಸೊ ಅದರಲ್ಲಿ ನಾನು ಪಿಕ್ ಮಾಡಿರೋದು ವೆರಿ ಫ್ಯೂ ನನ್ನ ಸೆನ್ಸಿಟಿವ್ ನೋಸ್ಗೆ ಮತ್ತು ನನಗೆ ಇಷ್ಟ ಆಗೋ ಥರದ್ದು ತೊಗೊಂಡಿರೋದು. ನನಗೆ ಇಷ್ಟ ಆಗಿರೋದು ತೊಗೊಂಡು ಬೇರೆಯವ್ರಿಗೆ ಕೊಡೋದು. ಓಕೆ, ಸೊ ಇದು ಬಂದು ದಿಸ್ ಒನ್, ಜೊತೆಗೆ ದಿಸ್ ಒನ್, ಜೊತೆಗೆ ದಿಸ್ ಒನ್. ನನಗೆ ಯಾವುದೂ ಹೆಸರು ಗೊತ್ತಿಲ್ಲ. ಐ ಜಸ್ಟ್ ಟುಕ್ ದಟ್ ಟೆಸ್ಟ್ ಮಾಡಿದೆ. ನನಗೆ ಈ ಘಾಟ್ ಬರುತ್ತಲ್ಲ ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಸಮಥಿಂಗ್ ಸಾಫ್ಟ್ ಮೈಲ್ಡ್ ಸ್ಮೆಲ್ ನೋಡಿದ್ರೂ ಓಕೆ, ಇನ್ನೊಂದು ಟೈಮ್ ಸ್ಮೆಲ್ ನೋಡಬೇಕು ಅಂತ ಅನಿಸ್ಬೇಕು, ಆ ಥರ ಇರಬೇಕು. ಕೆಟ್ಟದೆಲ್ಲ ನಾನು ಕೊಡೋಲ್ಲ, ನಾನೇ ಯೂಸ್ ಮಾಡಲ್ಲ. ದಟ್ಸ್ ವೈ. ಅದಾದಮೇಲೆ ಇದು ಒಂದು. ಸೊ ನಾನು ತಗೊಂಡಿರೋದು 4 ಪರ್ಫ್ಯೂಮ್, 4. ಸೊ ದುಬೈಗೆ ಹೋಗ್ತೀನಲ್ಲ, ದುಬೈಯಲ್ಲೂ ಕೂಡ ನನಗೇನಾದರೂ ಇಷ್ಟ ಆದರೆ, ಓ ಮೈ ಗಾಡ್, ಐ ಆಮ್ ರಿವೀಲಿಂಗ್ ಆಲ್ ದಿ ಸೀಕ್ರೆಟ್ಸ್. ದುಬೈಗೆ ಹೋದರೆ ಅಲ್ಲಿ ಏನಾದರೂ ಇಷ್ಟ ಆದರೆ ಅದನ್ನು ಬರ್ಕೊತೀನಿ. ಲುಕ್ ಲೈಕ್ ದಿಸ್. ಸೊ ಈ 4 ಪರ್ಫ್ಯೂಮ್ ತೊಗೊಂಡ. ಸೊ ಇದನ್ನು ನಾನು ಮನಸ್ಸಲ್ಲಿ ಏನೂ ಅಂದ್ಕೊಂಡಿಲ್ಲ, ಯಾರ್ಯಾರು ಕೊಡಬೇಕು ಅಂತ ಅಂದ್ಬಿಟ್ಟು ನಂಗೆ ಇಷ್ಟ ಬಂದವ್ರಿಗೆ ಮಾತ್ರ ನಾನು ಕೊಡ್ತೀನಿ. ಓಕೆ, ಸೊ ಇದು ಇಷ್ಟು. ಅದಾದಮೇಲೆ ಸ್ವಲ್ಪ ಚಾಕ್ಲೇಟ್ ತೋರಿಸ್ತೀನಿ ಇವಾಗ. ಇದು ಲೈಕ್ ನಾನು ಓದ್ನಾ ಐ ಫೀಲಿಂಗ್ ಲೈಕ್ ಓಕೆ ಅಲ್ಲಿ ಬೈ ಚಾಕ್ಲೇಟ್. ಅದಾದಮೇಲೆ ನೆನಪಾಯ್ತು ಅದು ಮೆಲ್ಟ್ ಆಗುತ್ತೆ ಅಂತ. ಅದಾದಮೇಲೆ ಇಲ್ಲ ಇವತ್ತೇ ತೊಗೊಬೇಕು, ಯಾಕಂದರೆ ಇವಾಗ ಅನಿಸ್ತಿದೆ ಅಂತ ಅಂದ್ಬಿಟ್ಟು ತೊಗೊಂಬಿಟ್ಟೆ ನಾನು. ಸೊ ದಿಸ್ ಟು ಐ ಬಾಟ್ ಟುಡೇ. ಇದು ಮತ್ತು ಇನ್ನೂ 2 ಪ್ಯಾಕೆಟ್, ಬಟ್ ಅದನ್ನು ನಾನು ತೋರಿಸಲ್ಲ. ಇದೆರಡು ತೊಗೊಂಬಂದೆ. ಇದೆರಡು ಇಲ್ಲಿ ಬಿಕಾಸ್ ಇದು ಸ್ಪೆಷಲು. ಅದಾದಮೇಲೆ ನನಗಂತ ನಾನು ಏನು ತೊಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಲೈಕ್ ಆಲ್ ಬೇಸಿಕ್ ಗೈಸ್, ಬಟ್ ಸ್ಟಿಲ್ ಯು ಪೀಪಲ್ ಹ್ಯಾವ್ ಟು ಸಿ. ಸೊ ಈ ಥರದ್ದು ಒಂದು ಹೇರ್ ಬ್ಯಾಂಡ್ ನನಗೆ ಚಿಕ್ಕ ವಯಸ್ಸಿಂದ ಆಸೆ. ನನ್ನ ಚಿಕ್ಕ ಕೂದಲಲ್ಲಿ ಲೈಕ್ ಪ್ರಾಪರ್ ಹೇರ್ ಗ್ರೂಮ್ಡ್, ಲೈಕ್ ಪ್ರಾಪರ್ ಹೇರ್ ಅಲ್ಲಿ ಚಿಕ್ಕ ಕೂದಲು, ಅದಕ್ಕೆ ಈ ಥರ ಬ್ಯಾಂಡ್ ಹಾಕ್ತಾರಲ್ವ, ಆ ಥರ ಹಾಕೊಂಡು ಕ್ಯೂಟಾಗಿ ಕಾಣಿಸ್ಬೇಕಂತ. ಬಟ್ ಐ ನೆವರ್ ಹ್ಯಾಡ್ ಚಿಕ್ಕ ಕೂದಲಿದ್ರೆ ಅದನ್ನು ಮೇಂಟೈನ್ ಮಾಡೋದು ಹೆಂಗೆ ಏನೂ ಗೊತ್ತಿಲ್ಲ ನನಗೆ. ಸೊ ಅದಕ್ಕೆ ಅವಾಗ ಏನೂ ಮಾಡೋಕ್ಕಾಗಲ್ಲ. ಬಟ್ ನೌ ಐ ನೋ ಆಲ್ ದ್ಯಾಟ್. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಇದೆರಡು ನನಗೆ ಈ ಕಲರ್ ಇಷ್ಟ ಆಗಿಲ್ಲ, ಬಟ್ ವೈಟ್ ಇತ್ತು ಅಂದ್ಬಿಟ್ಟು ತೊಗೊಂಬಿಟ್ಟೆ. ಇಟ್ ವಾಸ್ ಲೈಕ್ ಕಾಂಬೋ. ಸೊ ಅದಕ್ಕೆ ಒಂದು ಸ್ಟೈಲ್ ಮಾಡ್ತೀನಿ, ನೋಡಿ ನೀವು ಕೂಡ. ಆ್ಯಂಡ್ ದೆನ್ ರಿಂಗ್ಸ್. ಸೊ ಈ ರಿಂಗ್ಸ್ ನಾನು ತೊಗೊಂಡಿದ್ದು ನನಗೆ ಯಶಿಕಾಗಿ ಇಬ್ಬರಿಗೂ ಕೂಡ, ಯಾಕಂದರೆ ಯಶಿಕಾ ಲವ್ ರಿಂಗ್ಸ್ ಗೈಸ್. ಇದಕ್ಕೊಂದು ಎಲ್ಲ ಆಗ್ತಾ ಇರ್ತಾಳೆ. ಆ್ಯಂಡ್ ಅವಳಿಗೆಲ್ಲ ಈ ಥರ ಗುಜುರಿ ಥಿಂಗ್ಸ್ ಇಷ್ಟ. ಶೀಕ್ ಥಿಂಗ್ಸ್ ಅಂತ ಇರ್ತಾಳೆ. ಬಟ್ ನನಗೆ ಅದೆಲ್ಲ ಗುಜುರಿ ಥರನೇ ಅನಿಸ್ತಾ ಇರುತ್ತೆ. SYZWEPQRSTUV ಎಲ್ಲ ತೊಗೊಂಡಿದ್ದೀನಿ ಒಂದೊಂದು. ಸೊ ಯಾರಿಗಾದ್ರೂ ಇಷ್ಟ ಆದರೆ ಅವ್ರ ಲೆಟರ್ ಎಲ್ಲ ಸ್ಟಾರ್ಟ್ ಆದರೆ ಅವ್ರಿಗೂ ಕೊಟ್ಬಿಡ್ತೀನಿ. ಆ್ಯಂಡ್ ಇದು ರಿಂಗ್ಸ್. ನಾನು ಈ ರಿಂಗ್ ತೊಗೊಳಕ್ಕೆ ಇನ್ನೊಂದು ಮೇಜರ್ ಕಾರಣ, ಇದು ಒಂದು ಚಿಕ್ಕ ರಿಂಗ್ ಇದೆಲ್ಲ, ಇದು ಒಂಥರ ನನಗೆ ಫುಲ್ ಹೈಲೈಟ್ ಅಂತ ಅನಿಸ್ಬಿಡ್ತು. ದಿ ಸ್ಮಾಲ್ ರಿಂಗ್, ಐ ಥಿಂಕ್ ಯು ಪೀಪಲ್ ಕ್ಯಾನ್ ಸಿ. ಇದು ಲಿಟಲ್ ಫಿಂಗರ್ಗೆ ಹಾಕೋ ರಿಂಗು, ಈ ಲಿಟಲ್ ಫಿಂಗರ್ಗೆ. ಬಟ್ ಐ ಲೈಕ್ ಇಟ್, ಐ ರಿಯಲಿ ಲೈಕ್ ಇಟ್. ಸೊ ಅದಕ್ಕೆ ಇದೊಂದು. ಸೊ ಅದಾದಮೇಲೆ ಇದೆರಡನ್ನ ತೊಗೊಂಡಿದ್ದೀನಿ. ಇದು ಯಾರಿಗೆ ಏನು ಇವನ್ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ, ಬಟ್ ತೊಗೊಂಡಿದ್ದೀನಿ. ಸಿ ದಿಸ್ ಒನ್. ಎಲ್ಲ ಥರ ಶೇಡ್ಸ್ದು ಲಿಪ್ಸ್ಟಿಕ್ಸ್ ಇದೆ. ಆ್ಯಂಡ್ ಅದ್ರ ಕೆಳಗಡೆ ಬರೆದಿದ್ದಾರೆ ಕೂಡ, ಲೈಕ್ ಲಿಪ್ಸ್ಟಿಕ್ ಶೇಡ್ಸ್. ಲೈಕ್ ವೆಲ್ವೆಟ್ ಲಿಪ್ಸ್, ಟೆಂಡರ್ ಕಿಸ್, ರಾಕಿಂಗ್ ರೆಡ್, ಪ್ಲೀಸ್ಡ್, ಸ್ವೀಟ್ ಕ್ರಶ್, ಚಿಕ್ಕಿ ಕೋರಲ್ ಅಂತ ಅಂದ್ಬಿಟ್ಟು. ಸೊ ಇಷ್ಟೊಂದು ಶೇಡ್ಸ್ ಇದೆ. ಆ್ಯಂಡ್ ಪ್ಯಾಕೇಜಿಂಗ್ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ಲೈಕ್ ರಿಯಲಿ ಗುಡ್, ಲೈಕ್ ಗುಡ್ ಪ್ರೈಸ್ಗೂ ಕೂಡ ಸಿಗ್ತಿತ್ತು. ಸೊ ಅದಕ್ಕೆ ಇದೊಂದು ತೊಗೊಂಡೆ. ಇಟ್ ಇಸ್ ನೈಸ್ ಅಲ್ಲ, ಕ್ಯೂಟ್. ಅದಾದಮೇಲೆ ಇದು
ಇದು ಇದು ಇದು ಇದು ಇದು ಇದು ಇದು ಒಂಥರ ಮೇಕಪ್ ಪ್ಯಾಲೆಟ್ ಥರ ಸೊ ಅದಕ್ಕೆ ಇದು ತೊಗೊಂಡೆ. ಇದು ಬಂದುಬಿಟ್ಟು ಫ್ಯಾಬ್ ಫ್ಯಾಕ್ಟ್ರಿಯಿಂದ ಅನ್ಲಿಮಿಟೆಡ್ ಮೆಟಲ್ಸ್ ಮೇಕಪ್ ಪ್ಯಾಲೆಟ್, ಲಕ್ಸುರಿ ಮೇಕಪ್, 66 ಕಲರ್ದು ಪ್ಯಾಲೆಟು. ಲೆಟ್ಸ್ ಸಿ, ನನ್ನ ತಂಗಿಗೆ ಇಷ್ಟ ಆದರೆ ನನ್ನ ತಂಗಿಗೆ ಅದು. ಓಕೆ, ಸೊ ಇವಾಗ ಇಷ್ಟು ಇದೆಲ್ಲ ನಾನು ಈ ಕಡೆ ಎಲ್ಲ ಏನಿಟ್ಟಿದ್ದೀನಿ ಇದೆಲ್ಲ ಸ್ವಲ್ಪ ಬೇರೆಯವ್ರಿಗೆ ಅಂತ ಅರ್ಥ. ಅದು ಆದಮೇಲೆ ಬ್ಯಾಗ್ಸ್ ತೊಗೊಂಡಿದ್ದೀನಿ, 3 ಜೊತೆ ಬ್ಯಾಗ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದು 3 ಬಂದುಬಿಟ್ಟು ಇಟ್ಸ್ ಲೈಕ್ ರಿಯಲಿ ಗುಡ್, ಒಳ್ಳೆ ಕ್ವಾಲಿಟಿ. ನನಗೆ ಫೇವ್ರೆಟ್ ಪೀಪಲ್ಗೆ ಮಾತ್ರ ನಾನು ಕೊಡ್ತಾ ಇರೋದು. ಆ್ಯಂಡ್ ಐ ಆಮ್ ನಾಟ್ ಮೆನ್ಷನಿಂಗ್ ಎನಿವೆ. ಸೊ ಇದು 3 ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ದಿಸ್ ಒನ್ ಲುಕ್ ಶೀಕ್, ಇವಾಗಿರೋ ಟ್ರೆಂಡ್ಗೆ, ಇವಾಗ ಹಾಕೋ ಹುಡುಗಿರ ಬಟ್ಟೆಗಳಿಗೆ ಅದಕ್ಕೆಲ್ಲ ಮ್ಯಾಚ್ ಆಗುತ್ತೆ. ಐ ಮೀನ್ ನಾನು ಹುಡುಗಿರೆ, ಬಟ್ ಐ ಆಮ್ ಟೆಲಿಂಗ್ ಇಟ್ ಔಟ್ ಲೈಕ್ ಈ ಥರ ಹಾಕೊಂಡು ಹೋಗೋದು ಕ್ಯೂಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಒಂದು ಸ್ವಲ್ಪ ಲೈಕ್ ಏನಂತಾರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ, ಲೈಕ್ ವೆಸ್ಟರ್ನ್ಗೂ ಮ್ಯಾಚ್ ಆಗುತ್ತೆ, ಟ್ರೆಡಿಷ್ನಲ್ಗೂ ಮ್ಯಾಚ್ ಆಗುತ್ತೆ. ಸೊ ಅದು ನನಗೆ ಇದು ಇಷ್ಟ ಆಯಿತು, ಇದು ನನಗೆ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ನನಗೆ ಜಾಸ್ತಿ ಇಷ್ಟ ಆಗೋರಿಗೆ ಇದನ್ನು ಕೂಡ ಕೊಡ್ತೀನಿ. ಲುಕ್ ಎಟ್ ದಟ್ ಡೀಟೇಲಿಂಗ್. ಇಟ್ಸ್ ಲೈಕ್ ನಾರ್ಮಲ್ ಕ್ಲಾತ್ಸ್ ಥರ. ಮತ್ತು ಇದು ಲೈಟ್ ವೆಯ್ಟ್ ಆಗಿದೆ. ಇದು ಎರಡೂ ಕೂಡ ಒಂದು ಸ್ವಲ್ಪ ಹೆವಿ ಇದೆ. ಆ್ಯಂಡ್ ಅಂದರೆ ಅದು ಚೆನ್ನಾಗಿದೆ, ಬಟ್ ದಿಸ್ ಇಸ್ ಲೈಕ್ ನನಗಿಷ್ಟ. ಇಫ್ ಐ ವಾಂಟ್ ಟು ಟೇಕ್ ಐ ವಿಲ್ ಟೇಕ್. ಸೊ ಆ ಥರ ಅಷ್ಟಿಷ್ಟ ಆಯಿತು. ಐ ಲೈಕ್ ದಟ್. ಆ್ಯಂಡ್ ವೈಟ್ ಕ್ಯಾನ್ ನೆವರ್ ಗೋ ರಾಂಗ್ ಗೈಸ್. ವೈಟ್ ಕ್ಯಾನ್ ನೆವರ್ ಗೋ ರಾಂಗ್. ವೈಟ್, ಬ್ಲ್ಯಾಕ್, ರೆಡ್ ಕ್ಯಾನ್ ನೆವರ್ ಎವರ್ ಗೋ ರಾಂಗ್. ಯಾರ ಮೇಲಾದರೂ ಆಗಿರಲಿ. ಅದಾದಮೇಲೆ ಇದು. ಸೊ ಇದು ಬಂದುಬಿಟ್ಟು ಐ ಲವ್ಡ್ ದಿಸ್ ಪ್ರಿಂಟ್. ನೋಡಿದ ತಕ್ಷಣ ನನಗೆ ಈ ಪ್ರಿಂಟ್ ಇಷ್ಟ ಆಗುತ್ತೆ. ಆ್ಯಂಡ್ ಐ ಟುಕ್ ಇಟ್. ಸೊ ಆ್ಯಂಡ್ ಇದ್ರ ಜೊತೆ ಈ ಥರ ಬೆಲ್ಟ್ ಕೂಡ ಇದೆ. ಓಕೆ, ದಟ್ ಒನ್. ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು ಇಲ್ಲಿನ ಇರೋ ಬ್ರ್ಯಾಂಡ್ದು ಇಯರ್ಫೋನ್ಸ್. ಐ ವಾಸ್ ಸರ್ಚಿಂಗ್ ಫಾರ್ ಹೆಡ್ಫೋನ್ಸ್. ಐ ವಾಸ್ ಸರ್ಚಿಂಗ್ ಫಾರ್ ಹೆಡ್ಫೋನ್ಸ್. ಲಾಸ್ಟ್ ಟೈಮ್ ಟ್ರಿಸಾಂಡರ್ಗೆ ಹೋದಾಗ ಸೋನಿದು ಮತ್ತು ಆ್ಯಪಲ್ದು, ಸ್ಯಾಮ್ಸಂಗ್ದು ಮತ್ತು ಬೇರೆ ಬ್ರ್ಯಾಂಡ್ಸ್ ಎಲ್ಲ ನೋಡಿದ್ನಾ. ಇಟ್ ವಾಸ್ ವೇ ಎಕ್ಸ್ಪೆನ್ಸಿವ್. ಆ್ಯಂಡ್ ಆಲ್ಸೋ ನಮ್ಮ ಮನೇಲಿ ಯೂಸ್ ಮಾಡೋದು ಯಾರು ಅಂತಂದರೆ ನನ್ನ ತಂಗಿ. ಇದೆಲ್ಲ ನಾನು ಹಾಕೋ ಅಭ್ಯಾಸನೂ ಇಲ್ಲ. ನನಗೆ ಬರೀ ಚಿಕ್ಕದು ಕಿವಿಯಲ್ಲಿ ಇಟ್ಕೊಂಡು ಕಾಣಿಸಿದ್ರೂ ಕೇಳ್ತಿರೋಂಗಿದ್ರೆ ಓಕೆ. ಇಷ್ಟು ದೊಡ್ಡದೆಲ್ಲ ತಲೆ ಮೇಲೆ 24 ಗಂಟೆ ಇಟ್ಕೊಂಡಿರೋಕ್ಕೆ ಅಷ್ಟೊಂದೆಲ್ಲ ಆಗಲ್ಲ ಗೈಸ್. ನನ್ನ ತಲೆ ಎಲ್ಲ ನೋವು ಬಂದುಬಿಡುತ್ತೆ. ಆ್ಯಂಡ್ ನನ್ನ ಮುಖ ಇರೋದು ಇಷ್ಟ. ಸೊ ಇದೇನೋ ಹಾಕೊಂಡ್ರೆ ಇಷ್ಟು ತಪ್ಪ ಕಾಣಿಸ್ತಿರುತ್ತೆ. ನಾನು ಇಯರ್ ಕಫ್ಸ್ ಹಾಕೊತೀನಲ್ಲ, ದಟ್ ಈಸ್ ಮೈ ಅಲ್ಟಿಮೇಟ್ ಫೇವ್ರೆಟ್. ಬಟ್ ಇದು ನನಗೇನು ಅಷ್ಟೊಂದು ಇಷ್ಟ ಆಗಿ ನನಗೆ ಬೇಕು ಅಂತ ಅನಿಸಿಲ್ಲ. ಇದಕ್ಕೆ ಗ್ಯಾರಂಟಿ ಏನೋ ಕೊಟ್ಟರು. ಆ್ಯಂಡ್ 30 hours ಬ್ಯಾಟ್ರಿ ಇರುತ್ತೆ. ಮತ್ತು ಇದು ಬೋತ್ iOS ಆ್ಯಂಡ್ ಆ್ಯಂಡ್ರಾಯ್ಡ್ ಎರಡಕ್ಕೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಇಸ್ ಬ್ಲೂಟೂತ್. ಸೊ ಅದಕ್ಕೆ ರಿವ್ಯೂ ನೋಡಿದೆ, ಚೆನ್ನಾಗಿತ್ತು ಅಂತ ಅನಿಸ್ತು, ತೊಗೊಂಡೆ. ನೆಕ್ಸ್ಟ್ ನನ್ನ ತಮ್ಮಂದ್ರಿಗೆ ಈ ಕಾರ್ಸ್ ತೊಗೊಂಡೆ, ಹಾಟ್ ವೀಲ್ಸ್ದು. ಇದರಲ್ಲಿ ಆಲ್ಮೋಸ್ಟ್ 20 ಕಾರ್ಸ್ ಇರುತ್ತೆ. ಅವ್ರಿಗೆ ಹಾಟ್ ವೀಲ್ಸ್ ಎಷ್ಟು ಪಂಚಪ್ರಾಣ ಅಂತಂದರೆ, ಎಲ್ಲಾದರೂ ಕಾಣಿಸಿದ್ರು ಹಾಟ್ ವೀಲ್ಸ್ 3 ಬರುತ್ತಲ್ವ, ಚಿಕ್ಕದು 3 ಬಂದರೆ ಆ 3ಗೆ ಖುಷಿ ಪಡ್ತಾ ಇರ್ತಾರೆ. ಬಿಟ್ರವ್ರಿಗೆ ಫುಲ್ ಖುಷಿ ಆಗುತ್ತೆ ಅಂತ ನೋಡಿದ ತಕ್ಷಣ ಇನ್ನೊಂದು ಥಾಟೇ ಇಲ್ದಿರ ತೊಗೊಂಡೆ ನಾನು. ಇದು ನನ್ನ ತಮ್ಮಂದ್ರಿಗೆ ಫಸ್ಟ್ ನಾನು ತೊಗೊಂಡಿದ್ದು ಇದನ್ನು, ಬಿಕಾಸ್ ದೇ ಲವ್ ಕಾರ್ಸ್. ಆ್ಯಂಡ್ ಅವ್ರಿಗೆ ರಿಮೋಟ್ ಕಂಟ್ರೋಲ್ಸ್ ಕಾರ್ ತೊಗೊಳ್ಲೇಬೇಕಂತ ಫುಲ್ ಡಿಸೈಡ್ ಆಗಿದ್ದೀನಿ. ಸೊ ಅಲ್ಲೋದಾಗ ತೊಗೊತೀನಿ. ಬಟ್ ಸದ್ಯಕ್ಕೆ ಇದನ್ನು ತೊಗೊಂಡೆ. ಅಲ್ಲೋದಾಗ ಅದನ್ನು ತೋರಿಸ್ತೀನಿ. ಸೊ ಯು ಪೀಪಲ್ ಶುಡ್ ವಾಚ್ ಇನ್ ಮೈ ವ್ಲಾಗ್. ಓಕೆ. ಆ್ಯಂಡ್ ಅದಾದಮೇಲೆ ಸಿಫೋರಾ. ಎಷ್ಟು ಸತಿ ಸಿಫೋರಾಗೆ ಹೋಗಿದ್ದೀನಿ ಅಂದರೆ ಒಂದು 10 ಸತಿ ಹೋಗಿದ್ದೀನಿ. ಆ್ಯಂಡ್ ಇದರಲ್ಲಿ ಎಷ್ಟೊಂದು ಥಿಂಗ್ಸ್ ಮಿಸ್ಸಿಂಗ್ ಆಗಿದೆ. ಒಂದು ಮೆಲಿಗೆ, ಡ್ರ್ಯಾಕಮಲ್ಗೆ, ಅದಾದಮೇಲೆ ವಿಕ್ಟೋರಿಯನ್ಗೆ ಮತ್ತು ನಮ್ಮ ಶಫಿಗೆ, ಅವ್ರಿಗೆಲ್ಲ ಬ್ಯಾಗ್ಸ್ನ ತೊಗೊಂಬಂದಿದೆ. ಇದೇ ಥರ ಕ್ಯೂಟ್ ಬ್ಯಾಗ್ಸು. ಅದಾದಮೇಲೆ ಅವ್ರ ಸ್ಟೈಲ್ಗೆ ಮ್ಯಾಚ್ ಆಗೋ ಥರ. ಇದೆಲ್ಲ ಬಂದುಬಿಟ್ಟು ಸೈಡ್ ಬ್ಯಾಗ್ಸ್ ಥರ ಇದೆ. ಬಟ್ ಅದೆಲ್ಲ ಬಂದುಬಿಟ್ಟು ಈ ಥರ ಕ್ಯಾರಿ ಮಾಡ್ತಾರಲ್ಲ ಆ ಥರ ಬ್ಯಾಗ್ಸ್. ಆ್ಯಂಡ್ ಅದಾದಮೇಲೆ ನಮ್ಮ ಶೆಫ್ಸ್ಗೆ ಸಿಫೋರಾಯಿಂದ ಐ ಗೇವ್ ಅ ಬಿಗ್ ಹ್ಯಾಂಪರ್ ಆಫ್ ಪರ್ಫ್ಯೂಮ್. 2 ಶೆಫ್ಸ್ಗೆ ಕೊಟ್ಟೆ. ಒಂದು ನನ್ನ ಹೆಡ್ ಶೆಫ್ಗೆ, ಅದಾದಮೇಲೆ ಇನ್ನೊಂದು ನಾನು ಇಷ್ಟಪಟ್ಟು ನಾನು 6 ತಿಂಗಳು ಯಾರ ಜೊತೆ ನಾನು ಕೆಲಸ ಮಾಡ್ತಿದ್ನೋ ಆ ಶೆಫ್ಗೆ. ಸೊ ಅವರಿಬ್ಬರಿಗೂ ಕೂಡ ಸಿಫೋರಾ ಅಬೌಟ್ 3 ಗುಡ್ ಪ್ರಾಡಕ್ಟ್ಸ್. ಸೊ ಅದನ್ನು ನೀವು ನೋಡಿರ್ತೀರ ಬ್ಲಾಗಲ್ಲಿ. ಇದು ಬಂದುಬಿಟ್ಟು ಸಮೇತ ಗಿಫ್ಟ್. ಸೊ ದಿಸ್ ಐ ಆಮ್ ನಾಟ್ ಗೋಯಿಂಗ್ ಟು ಶೋ. ಅದರ್ ದೆನ್ ದಟ್ ಇದು ಯಶಿಕಾದು ಡಿಯರ್. ಇದು ನಮ್ಮ ಮಮ್ಮಿದು ವಯಸ್ಸು. ನಮ್ಮ ಮಮ್ಮಿಗೆ ರೆಡ್ ಕಲರ್ ಲಿಪ್ಸ್ಟಿಕ್ ಅಂದರೆ ಏನು ಪಂಚಪ್ರಾಣ ಅಂದರೆ ಹಾಕೋದು ಗೈಸ್. ಬೇರೆ 1000 ಲಿಪ್ಸ್ಟಿಕ್ಸ್ ನಂಗೆ ಬರಲಿ, ಯಾವುದು ಮುಟ್ಟಲ್ಲ. ರೆಡ್. ಸೊ ಅದಕ್ಕೆ ಒಂದು ಲಕ್ಸುರಿ ಲಿಪ್ಸ್ಟಿಕ್ ನಮ್ಮ ಮಮ್ಮಿ ಹತ್ರ ಇರಬೇಕು ಅಂತ ಅನ್ಸ್ಬಿಟ್ಟು ಐ ಥಾಟ್ ದಿಸ್. ಆ್ಯಂಡ್ ಕೆಲವೊಬ್ಬರು ವ್ಲಾಗಲ್ಲಿ ಶಾಪಿಂಗ್ ವ್ಲಾಗ್ ಅದೆಲ್ಲ ಹಾಕಿದಾಗ ಕೆಲವೊಬ್ಬರು ಸ್ವಲ್ಪ
ವಿಚಿತ್ರವಾಗಿಲ್ಲ ಪ್ರಶ್ನೆಗಳನ್ನ ಕೇಳಿದ್ರಿ. ಸೊ ಅದಕ್ಕೂ ಕೂಡ ಉತ್ತರ ಕೊಡ್ತೀನಿ. ಆ್ಯಂಡ್ ದೆನ್ ದಿಸ್ ವಾಸ್ ಗಿಫ್ಟ್ ವಿಚ್ ಐ ರಿಸೀವ್ಡ್ ಫ್ರಮ್ ಮೆಲಿ. ಇದು ಬಂದ್ಬಿಟ್ಟು ಜಾಸ್ಮಿನ್ ಸ್ಮೆಲ್, ಲೈಕ್ ಲಿಟ್ರಲ್ ಜಾಸ್ಮಿನ್. ಓ ನಿಮಗೆ ಸ್ಮೆಲ್ ತೋರ್ಸೋಕ್ಕಾಗಲ್ಲ, ಎಷ್ಟು ಸಖತ್ತಾಗಿದೆ ಗೊತ್ತಾ. ನಾನು ಎಷ್ಟೊಂದು ಥಿಂಗ್ಸ್ನ ಬಿಸಾಕ್ತಾ ಇದ್ದೀನಿ, ಬಟ್ ಇದನ್ನ ಐ ವಾಂಟ್ ಟು ಕ್ಯಾರಿ ಟು ಇಂಡಿಯಾ ಅಂತ, ಲೈಕ್ ಐ ಟ್ರೆಷರೈಸಿಂಗ್ ದಿಸ್. ಇದು ಇಲ್ಲಿ ಕ್ಯಾರ್ಫ್ರೋ ಪಕ್ಕ ಒಂದು ದೊಡ್ಡ ಶಾಪ್ ಇದೆ. ಸೊ ಆ ಶಾಪಲ್ಲಿ ತೊಗೊಂಬಂದಿರೋದು ಮೇಲೆ. ಆ್ಯಂಡ್ ಶಿ ವುಡ್ ಹ್ಯಾವ್ ಡೆಫಿನೆಟ್ಲಿ ಪೇಡ್ ಮೋರ್ ಆ್ಯಂಡ್ ಮೋರ್ ಫಾರ್ ದಿಸ್. ಆ್ಯಂಡ್ ಅದು ಎಲ್ಲದಕ್ಕಿಂತ ದೊಡ್ಡದು ನನಗಂತ ನಾನು ತೊಗೊಂಡಿರೋ ಗೆಸ್ ವಾಚ್. ಸೊ ಅದ್ರದ್ದು ಕೂಡ ವೀಡಿಯೋ ಫೋಟೋ ಎಲ್ಲ ಆ್ಯಡ್ ಮಾಡ್ತೀನಿ, ಬಿಕಾಸ್ ನಾನು ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಅದನ್ನು ತೋರ್ಸೋಕ್ಕಾಗಲ್ಲ. ಇನ್ನು ಮಿಕ್ಕಿದ ಟೈಮ್ ಹೋಗಿದ್ದಾಗೆಲ್ಲ ಎಷ್ಟೊಂದು ಬಟ್ಟೆ ಅಂತ ತುಂಬ್ಕೊಂಬಂದಿದ್ದೀನಿ. ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ, ನಿಮ್ಮ ಅಪ್ಪಂದು ದುಡ್ಡು, ನೀನು ಮೆರಿತಿದ್ಯಾ, ನಿಮ್ಮ ಅಪ್ಪ ದುಡ್ಡು. ಸಿ ಐ ಆಮ್ ಮೈ ಡ್ಯಾಡ್ಸ್ ಮಾಮ್ಸ್ ಪ್ರಾಡಕ್ಟ್. ಆ್ಯಂಡ್ ನನಗೆ ಎಲ್ಲ ಥರ ರೈಟ್ಸ್ ಇದೆ. ದೇ ಹ್ಯಾವ್ ಟು, ದೇ ವಿಲ್, ದೇ ಆರ್ ರೆಡಿ ಟು. ಆ್ಯಂಡ್ ನಾನು ಅಂಥ ಹುಡುಗಿ ಅಲ್ವೇ ಅಲ್ಲ, ಟ್ರಸ್ಟ್ ಮೀ, ಅಂಥ ಹುಡುಗಿ ಅಲ್ವೇ ಅಲ್ಲ. ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಫಾರ್ ಮೀ ಇನ್ ಅ 1% ಮ್ಯಾನರ್, ನಾನು ಅವ್ರಿಗೆ 10% ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಮ್ಮ ಅಪ್ಪ ಋಣ ತೀರ್ಸೋಕ್ಕೆ ಆಗಲ್ಲ. ಯಾರ ಕೈಯಲ್ಲಾದರೂ ಆಗಲಿ ಅಮ್ಮ ಅಪ್ಪ ಋಣ ತೀರ್ಸೋಕ್ಕಾಗಲ್ಲ. ಆ್ಯಂಡ್ ಪೋರ್ಡ್ ಇನ್ ಆಲ್ ಮೈ ಎಫರ್ಟ್ಸ್ ಟು ಮೇಕ್ ದೆಮ್ ಸ್ಮೈಲ್, ಟು ಮೇಕ್ ದೆಮ್ ಪ್ರೌಡ್, ಟು ಮೇಕ್ ದೆಮ್ ಫೀಲ್ ಬೆಟರ್. ಓಕೆ, ಇವಳನ್ನ ನಾವು ಎತ್ತಿರೋದಕ್ಕೂ ಒಂದು ಸಾರ್ಥಕ ಅನ್ನೋ ಸ್ಟೇಜಿಗೆ ನಾನು ತೊಗೊಂಡೋಗ್ತೀನಿ. ಬೈ ನೌ ಐ ಹ್ಯಾವ್ ಡನ್ ಫ್ಯೂ ಥಿಂಗ್ಸ್, ಲೈಕ್ ಅವರು ನನ್ನ ಹೆಸರು ಪ್ರೌಡಾಗಿ ಹೇಳ್ಕೊಳೋಕ್ಕೆ ಒಂದು 4 ಜನ ಮಧ್ಯದಲ್ಲಿ. ಆ್ಯಂಡ್ ನಮ್ಮ ಅಪ್ಪನ ದುಡ್ಡಲ್ಲಿ ನಾನು ಶೋಕಿ ಮಾಡಬೇಕಂದ್ರೆ ನಾನು ಶೋಕಿ ಮಾಡಿ ನಾನು ತೋರಿಸ್ಬೋದು. ಇಟ್ಸ್ ನಾಟ್ ಎಟ್ ಆಲ್ ಅ ಬಿಗ್ ಡೀಲ್. ಇವಾಗ ಬೇಕಂದ್ರೆ ನನ್ನ ಬಿಂದಾಸಾಗಿ ಲೈಫ್ನ ಲೀಡ್ ಮಾಡ್ಬೋದು, ಟಚ್ ವುಡ್. ಬಟ್ ಕಮೆಂಟ್ ಸೆಕ್ಷನಲ್ಲಿ ಯಾರೋ ಒಬ್ರು 3rd ಪರ್ಸನ್ ಬಂದು ನನಗೆ ಹೇಳೋದು, ಇಟ್ ರಿಯಲಿ ಕಿಲ್ಸ್ ಹಿಯರ್, ಇಟ್ ಟಚಸ್ ಹಿಯರ್. ಆ್ಯಂಡ್ ಅದು ಟಚ್ ಆದಾಗ, ನಂಗೆ ಹರ್ಟ್ ಆದಾಗ, ನಾನು ಮನ್ಸಿಗೆ ತೊಗೊಂಡು ಹರ್ಟ್ ಮಾಡ್ಕೊಳಾಗ ದ ರಿಪ್ಲೈ ವಿಲ್ ಬಿ ವೆರಿ ಬ್ಯಾಡ್. ಆ್ಯಂಡ್ ಅದನ್ನು ನಾನು ವೀಡಿಯೋಲಿ ಇನ್ಕ್ಲೂಡ್ ಮಾಡೋಕ್ಕೆ ನಂಗೆ ಇಷ್ಟನೇ ಇಲ್ಲ. ಯು ಗೈಸ್ ಬಿಲೀವ್ ಆರ್ ನೋ, ಇವಾಗ ನಾನು ಇದೇನೇನು ತಂದಿದ್ದೀನೋ, ಇದೇನೇನು ಶಾಪ್ ಮಾಡಿದ್ದೀನೋ, ನಾನು ಪ್ರತಿ ಟೈಮ್ ಹೊರಗಡೆ ಹೋಗಿರೋದು ಎಲ್ಲ ಐ ಸ್ಪೆಂಟ್ ಮೈ ಓನ್ ಮನಿ, ಐ ಸ್ಪೆಂಟ್ ಮೈ ಓನ್ ಪೆನಿ. ಐ ವರ್ಕ್ಡ್ ಹಾರ್ಡ್ ಫಾರ್ ಇಟ್ ಆ್ಯಂಡ್ ಐ ಹ್ಯಾವ್ ಅರ್ನ್ಡ್ ಇಟ್. ನೋ ಮ್ಯಾಟರ್ ಇಟ್ಸ್ ಫ್ರಮ್ ಯೂಟ್ಯೂಬ್, ನೋ ಮ್ಯಾಟರ್ ಇಟ್ಸ್ ಫ್ರಮ್ ದ ಪ್ಲೇಸ್ ವೇರ್ ಐ ಆಮ್ ವರ್ಕಿಂಗ್ ನೌ. ಏನೇ ಆಗಿರಲಿ, ಅದರಲ್ಲಿ ನನ್ನ ಕಷ್ಟ ಇದೆ, ಅದರಲ್ಲಿ ನನಗೆ ಶ್ರಮ ಇದೆ, ನಾನು ಟೈಮ್ ಕೊಟ್ಟಿದ್ದೀನಿ. ಎಲ್ಲ ಹಾಕಿ ಎಫರ್ಟ್ಸ್ ಹಾಕಿ ಎಷ್ಟೊಂದು ಥಿಂಗ್ಸ್ನ ಸ್ಯಾಕ್ರಿಫೈಸ್ ಮಾಡಿ ಅದಕ್ಕಂತ ಡೆಡಿಕೇಶನ್ನ ತೋರಿಸಿ ಅರ್ನ್ ಮಾಡಿರೋ ಮನಿ. ಯಾವುದು ಸುಮ್ಮನೆ ಕೂತ್ಕೊಂಡು ಬಂದುಬಿಟ್ಟು ಶೋಕಿ ಮಾಡಿಲ್ಲ ನಾನು. ಆ್ಯಂಡ್ ನಿಮ್ಗೆ ಎಲ್ಲರಿಗೂ ಗೊತ್ತು ಹೌ ಮೈ ಡ್ಯಾಡ್ ಇಸ್. ಆ್ಯಂಡ್ ಇಟ್ಸ್ ನಾಟ್ ನೆಸೆಸರಿ ಟು ಕಮ್ ಇನ್ ಅ ಪಬ್ಲಿಕ್ ಆರ್ ಪ್ಲ್ಯಾಟ್ಫಾರ್ಮ್ ಟು ಶೇರ್ ಎವ್ರಿಥಿಂಗ್. ಬಟ್ ಸಮ್ ಕಮೆಂಟ್ಸ್ ಆರ್ ಸಮ್ ಪೀಪಲ್ ಆರ್ ಸೋ ಮಚ್ ಕ್ಯೂರಿಯಸ್, ಕೆದ್ಕಕ್ಕೆ ಕಾಯ್ತಾ ಇರ್ತಾರೆ, ಇದು ಹೆಂಗೆ ಇದೇನು ಅಂತೆಲ್ಲ. ಆ್ಯಂಡ್ ಐ ಆಮ್ ನಾಟ್ ರಿಯಲಿ ದಟ್ ಡಮ್, ಪೂರ್ ಇನ್ ಎವ್ರಿಥಿಂಗ್ ಇನ್ ಅ ವಿಡಿಯೋ ಆ್ಯಂಡ್ ಪ್ರೆಸೆಂಟ್ ಇಟ್ ಇನ್ ಪಬ್ಲಿಕ್. ನೋ, ನನಗೆ ಯಾವುದನ್ನು ಶೇರ್ ಮಾಡಬೇಕನ್ಸುತ್ತೋ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಅದನ್ನು ನೀವು ಎಲ್ಲರೂ ಜಡ್ಜ್ ಮಾಡೋದು ಯಾರೂ ಅಲ್ಲ, ಅದನ್ನು ನನಗೆ ಜಡ್ಜ್ ಮಾಡೋಕ್ಕೆ. ನಂಗೆ ಅದು 1% ಕೂಡ ಅದು ನನ್ನ ಲೈಫಲ್ಲಿ ಅದು ಹರ್ಟ್ ಮಾಡುತ್ತಾ? ಡೆಫಿನೆಟ್ಲಿ ನೋ. ಬಟ್ ವಿಲ್ ಇಟ್, ಅದು ನನ್ನ ಮೈಂಡ್ಗೆ, ನನ್ನ ಹಾರ್ಟ್ಗೆ ಅದರಲ್ಲಿ ರನ್ ಆಗ್ತಿರುತ್ತಾ? ಡೆಫಿನೆಟ್ಲಿ ಎಸ್. ನನಗೆ ಬೇಕಂದರೆ ಇವಾಗೂ ನಮ್ಮ ಅಪ್ಪನ ಒಂದು ಮಾತು ಕೇಳಿಬಿಟ್ರೆ ಸಾಕು, ಹಿ ಈಸ್ ರೆಡಿ ಟು ಡೂ ಎನಿಥಿಂಗ್, ಹಿಲ್ ಗೆಟ್ ಮಿ ದ ಹೋಲ್ ವರ್ಲ್ಡ್. ಬಟ್ ಹಂಗಂತ ಅಂದ್ಬಿಟ್ಟು ನಾನು ಆ ಥರ ಮಗಳಲ್ಲ. ಆ್ಯಂಡ್ ನೆಕ್ಸ್ಟ್ ಸತಿಯಿಂದ ಅಪ್ಪನ ದುಡ್ಡು ಇನ್ನು ಮುಂದೆ ಇನ್ ಫ್ಯೂಚರ್ ಇಫ್ ಐ ಮ್ಯಾರಿ ಆಲ್ಸೋ ಐ ವುಡ್ ಡೆಫಿನೆಟ್ಲಿ ಪ್ರಿಫರ್ ಟು ಬಿ ಆ್ಯನ್ ಇಂಡಿಪೆಂಡೆಂಟ್ ವುಮೆನ್. ಆ್ಯಂಡ್ ಇದು ಎಲ್ಲರಿಗೂ ಹೇಳ್ತೀನಿ ನಾನು. ಆ್ಯಂಡ್ ಇದನ್ನು ನಾನು ಎಲ್ಲರಿಗೂ ಹೇಳ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗಿರೋದು ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಯು ಆರ್ ಲಿವಿಂಗ್ ಇನ್ 2025 ಆ್ಯಂಡ್ ಆಬ್ವಿಯಸ್ಲಿ ಎವ್ರಿಬಡಿ ಶುಡ್ ಬಿ ಇಂಡಿಪೆಂಡೆಂಟ್. ಏನಾದರೂ ಮಾಡಿ, ಯಾವ ಕೆಲಸ ಆದರೂ ಮಾಡಿ, ಬಿ ಇಂಡಿಪೆಂಡೆಂಟ್, ಬಿ ವೆರಿ ವೆರಿ ಇಂಡಿಪೆಂಡೆಂಟ್. ಆ್ಯಂಡ್ ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಷ್ಟು ನಾನು ಹೇಳಿದ್ದೀನಿ. ಆ್ಯಂಡ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಆಲ್ಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಫ್ಟರ್ ಸೋ ಲಾಂಗ್ ಐ ಆಮ್ ಮೆನ್ಷನಿಂಗ್ ಆಲ್ ದಿಸ್ ಆ್ಯಂಡ್ ಐ ಆಮ್ ಫೀಲಿಂಗ್ ಹ್ಯಾಪಿ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ಅದೇ ಶಾಪಿಂಗ್ ಅಂತೆಲ್ಲ ಹಾಕ್ತೀನಲ್ಲ, ಸೊ ಅವಾಗೆಲ್ಲ ನೋಡಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಶಾಪ್ ಮಾಡಿರ್ತೀನಿ. ಚಾಕ್ಲೇಟ್ಸ್ ಎಲ್ಲ ಶಾಪ್ ಮಾಡೋದು ಪೆಂಡಿಂಗ್ ಇದೆ. ಸೊ ನಾನು ವೆಯ್ಟ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಶಾಪ್ ಮಾಡೋದು. ಇನ್ನೊಂದು ಸ್ವಲ್ಪ ಸೀಕ್ರೆಟ್ ಥಿಂಗ್ಸ್ ಎಲ್ಲ ತಂದಿದ್ದೀನಿ ಸ್ಪೆಷಲ್ ಪೀಪಲ್ಗೆ. ಸೊ ಅದನ್ನೆಲ್ಲ ನಾನು ತೋರಿಸಿಲ್ಲ, ಯಾಕಂದರೆ ತೋರಿಸ್ಬೇಕು ಅಂತ ಅನಿಸಿಲ್ಲ ಅಷ್ಟೆ. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.